ಗೃಹ ಸಚಿವರಾಗಿದ್ದಂತಹ ಅಶೋಕ್ ರವರಿಗೆ ಪ್ರಪ್ರಥಮವಾಗಿ ಅವತ್ತೇ ಆ ದಿನ ರಾತ್ರಿ ಆ ಮನೆಯವರು ಅಜ್ಜ, ತಂದೆ, ಮಾವ ಎಲ್ಲ ಹೋಗಿ ಈ ಹುಡುಗಿ ಹೀಗೆ ಕಾಣೆಯಾಗಿದ್ದಾಳೆ, ಕಾಣ್ತಾ ಇಲ್ಲ ಅಂತ ಹೇಳಿದ್ದು ನಮ್ಮ ಪೂಜ್ಯ ಕಾವಂದ್ರಲ್ಲಿ. ತಕ್ಷಣ ಕಾವಂದ್ರು ಆಗ ಬಹಳ ಬೇಸರಗೊಂಡು ರಾತ್ರಿ 10 ಗಂಟೆಗೆ ಕರೆ ಮಾಡಿದ್ದು ಪ್ರಥಮವಾಗಿ ಗೃಹ ಸಚಿವರಾದ ಅಶೋಕ್ ರವರಿಗೆ, ಅನಂತರ ಉಸ್ತುವಾರಿ ಸಚಿವರಿಗೆ, SP ಅವರಿಗೆ. ಈ ಮಾತನ್ನು ನಾನು ಇವತ್ತು ಇಲ್ಲಿ ಯಾಕೆ ಪ್ರಸ್ತಾವನೆ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ, ಬಹುಶಃ ಆ ಒಂದು ವಿಷಯದಿಂದಾಗಿ ಇವತ್ತು ಎಲ್ಲೆಲ್ಲೆಲ್ಲೆಲ್ಲೆಲ್ಲೋ ವಿಚಾರಗಳು ಹೋಗ್ತಾ ಇದ್ವು. ಇವತ್ತು 13 ವರ್ಷ ಆಯಿತು ಹೆಚ್ಚು ಕಡಿಮೆ, ಬಹಳಷ್ಟು ಕ್ಷೇತ್ರದ ಬಗ್ಗೆ ಅಪಪ್ರಚಾರಗಳು ನಡೀತಾ ಇದ್ದಾವೆ. ಒಂದು ವಿಷಯವನ್ನು ನಾನು ನಿಮ್ಮ ಮುಂದೆ ಹೇಳಲೇಬೇಕು. ಆ ದಿನ ರಾತ್ರಿ ಅಜ್ಜ, ಮಾವ, ತಂದೆ ಹೋಗಿ ಹುಡುಗಿ ಕಾಣೆಯಾಗಿದ್ದಾಳೆ, ಅವರಿಗೆ ಏನೋ ವಿಶೇಷವಾದ ದಿನ ಗುರುವಾರದ ಹೊತ್ತು ಇತ್ತು ಅಂತ ಹೇಳಿ ಹೇಳುವಾಗ ಕಾವಂದ್ರು ಹೇಳಿದಂತ ಒಂದೇ ಮಾತು, ಓನ್ನ ಪೋಪುಜಲು ಆ ಪೊಣ್ಣು ತಿಕ್ಕೋಲು ಎಲ್ಲ ಕಾಪಲೆ ಯಾನಿದ್ದೆ ಗೃಹ ಸಚಿವರಿಗೆ ಪಂಪೆ ಅಂತೇಳಿ ಸ್ವಾಮಿ ಎಂಕ್ಲ ಸ್ಟೇಷನ್ ಪೋಯ ಪೊಲೀಸ್ ಪಂಡೇರು ಆ ಪೊಣ್ಣನ ನಿಕ್ಲಗೆ ತೂಲೆ ಎಲ್ಲ ಬೆಲೆ ಪಂಡರು ದಯದೇದೆ ಎಂಕ್ಲಗೆ ನ್ಯಾಯ ತೆತ್ತುಕೊರಡು ಈರಿ ಎಂಕ್ಲ ದೇವರು ಅಂತ ಹೇಳಿ ಅವರು ಅಜ್ಜ ಹೇಳಿದ್ರಂತೆ ದನಿಗಳಲ್ಲಿ. ಈ ಮಾತನ್ನು ನಾನು ಹೇಳ್ತಿಲ್ಲ, ಅವರು ಅಜ್ಜ ಬಂದು ಹೇಳಿದಾಗ ದನಿಗಳು ಹೇಳಿದ್ದು. ತಕ್ಷಣ ನೋಡಿ, ಪೊಲೀಸವರು ಕಂಪ್ಲೇಂಟ್ ತಗೊಳ್ತಿಲ್ಲ ಅಂತೆ, ಯಾಕೆಂತ ಗೊತ್ತಿಲ್ಲ. ಸಹಜವಾಗಿ ಇದು ಸಹಜ ಪ್ರಕ್ರಿಯೆ. ಯಾಕೆಂತೇಳಿ ಒಂದು ಹುಡುಗಿ ಕಾಣೆಯಾದಾಗ ಹುಡುಗಿ ಅಂತ ಹೇಳುವಂಥದ್ದು. ಹಾಗಾಗಿ ಮಾರನೇ ದಿವಸ ನಾನು ಅಧ್ಯಕ್ಷ ಆಗಿದ್ದೆ. ಆ ಹುಡುಗಿಯ ಬಾಡಿ ಅಲ್ಲೇ ಹತ್ತಿರದ ನೇತ್ರಾವತಿ ಪಕ್ಕ ಸಿಗ್ತದೆ. ನಾನು ಆಗ ಯಾರೆಲ್ಲ ರಾಜಕಾರಣಿಗಳು ಬಹಳ ಮುಂಚೂಣಿಯಲ್ಲಿದ್ರು ಅವರನ್ನೆಲ್ಲ ಅವರ ಮನೆಗೆ ಕರ್ಕೊಂಡು ಹೋಗಿದ್ದಾರೆ. ಆ ಹುಡುಗಿಯ ಎಷ್ಟು ಸಹಾಯ ಉಂಟೋ ಅಷ್ಟು ಸಹಾಯವನ್ನು ನಮ್ಮ ರಾಜಕಾರಣಿಗಳು ಮಾಡಿದ್ದಾರೆ. ಈ ಎಲ್ಲ ಪ್ರಕರಣಗಳಲ್ಲಿ ನಮ್ಮೊಂದಿಗೆ 1 ತಿಂಗಳ ನಂತರ ಏನಾಯಿತು ಅಂತ ಹೇಳಿದ್ರೆ, ಯಾವುದೋ ಒಂದು ವ್ಯಕ್ತಿಗಳು ಸೇರ್ಕೊಂಡು ಆ ಹುಡುಗಿಯ ಮನೆಗೆ ಹೋಗ್ತಾರೆ. ಆದ್ರೆ ನಾನು ತಪ್ಪಿ ಅವರ ಹೆಸರನ್ನು ಹೇಳಲಿಕ್ಕೆ ಹೋಗುದಿಲ್ಲ. ಉದ್ವೇಗದಿಂದ ಕೆಲವು ಸಾರಿ ಅವರ ಹೆಸರು ಬಂದ್ರೆ ಕ್ಷಮಿಸ್ಬೇಕು. ಯಾಕೆಂತೇಳಿದ್ರೆ ನಾನು ಹೆದರಿಕೆಯಿಂದ ಹೆಸರನ್ನು ಹೇಳಲಿಕ್ಕೆ ಹೇಳದಿರುವುದಲ್ಲ. ಆ ವ್ಯಕ್ತಿಗಳ ಹೆಸರು ಹೇಳಲಿಕ್ಕೆ ನನಗೆ ಒಂದು ನಾಚಿಕೆ ಆಗ್ತಿದೆ, ಬಹಳ ಬೇಸರ ಆಗ್ತಿದೆ ಆ ವ್ಯಕ್ತಿಗಳ ಹೆಸರು ಹೇಳಲಿಕ್ಕೆ. ಆ ಕಾರಣದಿಂದ ಅವರ ಹೆಸರನ್ನು ನಾನು ಇಲ್ಲಿ ಪ್ರಸ್ತಾವ ಮಾಡುದಿಲ್ಲ ಅಂತ ಹೇಳಿದ್ರೆ, ಎಲ್ಲಾದ್ರೂ ತಪ್ಪಿ ಬಂದ್ರೆ ಅದು ಏನಾದ್ರೂ ಉದ್ಯೋಗದಲ್ಲಿ ಬರ್ಬೋದು. ಬಹುಶಃ 1 ತಿಂಗಳ ನಂತರ ಅವರು ಬಂದವರು ಅಲ್ಲಿ ಆ ಮನೆಯವರನ್ನೆಲ್ಲ ಯಾವ ರೀತಿಯಲ್ಲಿ ಬ್ರೈನ್ ವಾಶ್ ಮಾಡ್ಲಿಕ್ಕೆ ನೋಡಿದ್ರು. ಹಾಗೆ ನಮಗೆ ವಿಚಾರ ಗೊತ್ತಾಗ್ತದೆ. ನಾವು ಹೋಗಿ ಮನೆಯವರಲ್ಲಿ ಕೇಳ್ತೇವೆ. ನನ್ನೊಟ್ಟಿಗೆ ನನ್ನ ಆಗಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪ್ರಭಾಕರ್ ಪೂಜಾರಿ ಅವರು ಕೂಡ ಕೂತ್ಕೊಂಡಿದ್ದಾರೆ, ಒಟ್ಟಿಗೆ ಇದ್ದಾರೆ. ನಾವೆಲ್ಲ ಹೋಗಿ ಅಜ್ಜನನ್ನು ಕರೆಸ್ತೇವೆ, ಕೂತ್ಕೊಂಡು ಮಾತಾಡ್ತೇವೆ. ಅವರ ತಂದೆ ಕೂಡ ಬರ್ತಾರೆ. ಬಂದವರು ಹೇಳ್ತಾರೆ, ಕೋಡೆ ನಿಕ್ಲೆ ಇಂಚೆ ಬತ್ತಿ ಇರ್ತದೆ, ನನ್ನ ಡೌಟ್ ನಿಕ್ಲಿಗೆ ಪಂಚಾಯತ್ ನಲ್ಲಿ ಇದು. ಅದಕ್ಕೆ ಅವ್ರು ಹೇಳ್ತಾರೆ, ಇಜ್ಜಿ ಸ್ವಾಮಿ ದಾಲ ಇಜ್ಜಿ ಎಂಕ್ಲಿಗೆ. ನೀವು ನೋಡಿರ್ಬೋದು ಅವ್ರ ಅಜ್ಜನ ಯೂಟ್ಯೂಬ್ ಅಲ್ಲಿ ಬರ್ತೀರಿ, ಅವ್ರು ಮಾತಾಡೋದು ಬಹಳ ಪೊಲೈಟ್ ಆಗಿ ಮಾತಾಡೋದು. ಅಂದು ಸ್ವಾಮಿ, ಅಂಚ ಸ್ವಾಮಿ, ಇಂಚ ಸ್ವಾಮಿ ಅಂತ ಬಹಳ ನೈಸ್ ಆಗಿ. ಅವ್ರು ಹೇಳಿದ್ರು, ಧನಿಕ್ಕುಲ ಎಂಕ್ಲ ದೇವೇರು ಆರಿಗೆ ಎಂಕ್ಲ ದಾಲ ಎನ್ಯಾರುಂಡೆ ಎಂಕ್ಲನ ಇಡೀ ಧರ್ಮಸ್ಥಳದ ಎಂಕ್ಲ ಋಣ ಇಟ್ಟಿನ ಆರ್ನನಿಪ್ಪುನ ಯಾನಿ ಪೋನಾಗ ಉಪಕಾರ ಮಾಡ್ತಾರೆ ಏನನ್ನು ಇದು ಮಲ್ಲ ಬೇರೆ ಮಾಡ್ತದೆ. ಇನ್ನು ಯಾನ್ ದಾನ ಒಂದು ವ್ಯಕ್ತಿ ಅವ್ರು ನಾನು ಎಂಕ್ ಕಾರಣ ಆರು ಧನಿಕುಲತ್ತು ನಾನು ಎಂಕ್ ಪುನಃ ಸಮೇತ ತಿಕ್ಕೈತಿ ಅವ್ರನ್ನ ಆ ಭಾರತ ಪುನಃ ಸಮೇತ ತಿಕ್ಕೈತಿ ಅಂತ ಇದು ಹುಡುಗಿಯ ಅಜ್ಜ ಹೇಳಿರುವಂತ ಮಾತು. ಒಂದು ಅತಿ ವಿಶಿಷ್ಟವಾಗಿರತಕ್ಕಂತಹ, ಒಂದು ಗಟ್ಟಿಯಾಗಿರತಕ್ಕಂತಹ, ಏಕತೆಯನ್ನು ಹೊಂದಿರತಕ್ಕಂತಹ ಒಂದು ಧರ್ಮದ ಬಗ್ಗೆ ಒಂದಷ್ಟು ಮಂದಿಗೆ ವಿಮತಿಯರಿಗೆ ಕಂಡಿರುವಂತಹದ್ದು, ಅದರ ಬಗ್ಗೆ ಸತತವಾದ ಪ್ರಯತ್ನದ ಮೂಲಕ ಹೇಗೆ ಚಿತ್ರಗೊಳಿಸಬಹುದು ಅಂತ ಹೇಳೋದ್ರ ಬಗ್ಗೆ ಚಿಂತನೆ ಮಾಡ್ತಾನೆ ಇರುವುದು ಅವರ ಕೆಲಸ. ಅದಕ್ಕೆ ಬಲಿಯಾಗದೇ ಇರಬೇಕಾದ್ದು ನಮ್ಮ ಕರ್ತವ್ಯ. ಸನಾತನ ಧರ್ಮ ಸಂಸ್ಕೃತಿಯ ಬಗ್ಗೆ ಯಾವತ್ತೂ ಗಟ್ಟಿಯಾಗಿ ನಿಂತ್ಕೊಂಡು ಯಾವತ್ತೂ ಕೂಡ ಇದು ಶಿಥಿಲವಾಗದ ಹಾಗೆ ನಾವು ಜಾಗೃತರಾಗಿರ್ಬೇಕಾಗುವಂಥದ್ದು ನಮ್ಮ ಕರ್ತವ್ಯ. ಇಂತಹ ಪ್ರಯತ್ನಗಳು ಹಿಂದೆನೂ ನಡೆದಿದೆ. ನಿಮಗೆಲ್ಲ ಗೊತ್ತಿದೆ, ಕಾಂಚಿಯ ಪೀಠಾಧಿಪತಿಗಳ ಮೇಲೆ ಆರೋಪ ಮಾಡಲಾಯಿತು, ಅವರನ್ನು ಬಂಧಿಯನ್ನಾಗಿ ಮಾಡಲಾಯಿತು. ಸದ್ಗುರು ಜಗ್ಗಿ ವಾಸುದೇವ್ ಅವರ ಕೊಯಮತ್ತೂರಿನ ಈಶಾ ಫೌಂಡೇಶನ್ ಮೂಲಕ ನಡೆಯುವಂತಹ ಆಶ್ರಮದ ಮೇಲೆ ದಾಳಿ ಮಾಡಲಾಯಿತು. ಯಾವನೋ ಒಬ್ಬ ಉಪನ್ಯಾಸದಲ್ಲಿ ಹೇಳಿದ, ಸನಾತನ ಹಿಂದೂ ಧರ್ಮ ಅಂತ ಹೇಳಿದ್ರು ಮಲೇರಿಯಾದಂತಹ ಕೆಟ್ಟ ಕಾಯಿಲೆಗಳಿದ್ದ ಹಾಗೆ ಅಂತ. ಇಂತಹ ಒಂದೆರಡು ಪ್ರಯತ್ನ ಅಲ್ಲ, ಅನೇಕ ಪ್ರಯತ್ನಗಳು ನಡೆದಿದೆ. ಅದರ ಮುಂದಿನ ಭಾಗವಾಗಿ ಈಗ ನಡೀತಾ ಇರುವಂತಹದ್ದು ಬಹಳ ದೊಡ್ಡ ಕ್ಷೇತ್ರವಾಗಿರತಕ್ಕಂಥ ಧರ್ಮಸ್ಥಳ ಕ್ಷೇತ್ರ ಎಂಬುದು ಲಕ್ಷಾಂತರ ಮಂದಿ ಹಿಂದೂಗಳ ಶ್ರದ್ಧಾ ಕೇಂದ್ರ. ಅದರ ಒಂದು ಇಟ್ಟಿಗೆಯನ್ನು ಅಲುಗಾಡಿಸಿದ್ರು ಕೂಡ ಬಹಳ ದೊಡ್ಡ ಸಾಧನೆ. ಮತ್ತೆ ಬೇರೆ ಸಣ್ಣ ಸಣ್ಣ ಕ್ಷೇತ್ರಗಳನ್ನು ಅಲುಗಾಡಿಸುವಂಥದ್ದು ಬಹಳ ಕಷ್ಟದ ಕೆಲಸ ಅಲ್ಲ ಅಂತ ಹೇಳುವ ಕಾರಣಕ್ಕೆ ನಾನು ಉದಾಹರಣೆ ಕೊಟ್ಟಿದ್ದೆ. ಒಂದು ಸಲ ಜರಾಸಂಧನ ಜೊತೆಗೆ ಯುದ್ಧಕ್ಕೆ ಹೋಗಬೇಕಾದ ಪ್ರಸಂಗ ಬಂದಾಗ ಕೃಷ್ಣ, ಅರ್ಜುನ ಮತ್ತು ಭೀಮ 3 ಜನ ಹೋಗಿದ್ರಂತೆ. ಹೋದಾಗ ಕೃಷ್ಣ ಒಂದು ಆಯ್ಕೆ ಕೊಟ್ಟ ಭೀಮಸೇನಿಗೆ, ಜರಾಸಂಧನಿಗೆ, ನಿನಗೆ ಈ 3ರಲ್ಲಿ ಯಾರನ್ನು ಬೇಕಾದ್ರೆ ಆಯ್ಕೆ ಮಾಡ್ಕೋ ಅಂತ. ನಾನು ಬೇಕಾದ್ರೆ ನಾನು, ಕೃಷ್ಣ ಹೇಳ್ತಾ ಇದ್ದಾನೆ.
ಅದಿಲ್ಲ, ಅರ್ಜುನ ಬೇಕಾದ್ರೆ ಅರ್ಜುನ ಜೊತೆಗೆ ಆಯ್ಕೆ ಮಾಡು, ಭೀಮಸೇನ ಬೇಕಾದ್ರೆ ಭೀಮಸೇನ ಆಯ್ಕೆ ಮಾಡು, ಅಂತೂ ನಿನಗೆ ಯಾರ ಜೊತೆಗೆ ಬೇಕಾದ್ರೆ ಹೋರಾಟಕ್ಕೆ ಸ್ವಾತಂತ್ರ್ಯ ಇದೆ ಅಂತ ಹೇಳಿದಾಗ ಅವನು ಹೇಳ್ತಾನೆ, ಅರ್ಜುನ ಅವನು ಏನು ಉಪಯೋಗ ಇಲ್ಲ, ನೋಡಿದ್ರೆ ಸ್ವಲ್ಪ ಸಪ್ರ ಇದ್ದಾನೆ, ಅದು ಅವಮಾನ ಅವನ ಜೊತೆಗೆ ಹೋರಾಟ ಮಾಡೋದು. ನೀನಂತೂ 17 ಸಲ ಓಡಿ ಹೋದವರು, ನಿನ್ನ ಜೊತೆ ಹೋರಾಟ ಮಾಡೋದಾದ್ರೆ ಭೀಮಸೇನ ಜೊತೆಗೆ ಅಂತ. ಯಾಕೆಂದ್ರೆ ಭೀಮಸೇನ ಒಂದ್ಸಲ ಸೋಲಿಸಿ ಬಿಟ್ರೆ ಮತ್ತೆ ಎಲ್ಲರೂ ಸೋತ ಹಾಗೆ ಅಂತ ಲೆಕ್ಕ. ಹಾಗೆ ಇದೊಂದು ಸಾತ್ವಿಕವಾದ ಮುಖ. ಆದ್ರೆ ಇದರದ್ದು ತಾಮಸ ಮುಖ ಏನು ಅಂದ್ರೆ, ಯಾವುದೋ ದೊಡ್ಡ ಕ್ಷೇತ್ರವನ್ನು ನಾವು ಅಪಚಾರ ಮಾಡಿಬಿಟ್ಟು ಅದನ್ನು ಶಿಥಿಲ ಮಾಡಿಬಿಟ್ರೆ ಸಣ್ಣ ಸಣ್ಣ ಕ್ಷೇತ್ರಗಳು ತನ್ನಿಂದ ತಾನೇ ಶಿಥಿಲವಾಗ್ತವೆ ಅಂತ ಹೇಳುವಂತದ್ದು ಒಂದು ಇದರದ್ದು ತಾಮಸ ಮುಖ. ಈ ಚಿಂತನೆ ತಾಮಸ ಮುಖ. ಜರಾಸಂಧ ಚಿಂತನೆ ಮಾಡಿದಾಗ ಇವರು ಮಾಡಿರೋರು. ಈ ರೀತಿಯ ಚಿಂತನೆಯ ಫಲವಾಗಿ ಈ ಹಿಂದೆ ನಡೆದ ಪ್ರಯತ್ನಗಳ ಜೊತೆಗೆ ಹೆಚ್ಚುವರಿಯಾದ ಸೇರ್ಪಡೆ ಏನು ಅಂದ್ರೆ, ಧರ್ಮದ ಕ್ಷೇತ್ರಗಳು ಇಡೀ ಕರ್ನಾಟಕ ರಾಜ್ಯದ ಅತ್ಯಂತ ವಿಶಿಷ್ಟವಾದ ಕ್ಷೇತ್ರವಾಗಿರ್ತಕ್ಕಂಥ ಧರ್ಮಸ್ಥಳವನ್ನು ಅವರು ಗುರಿಯಾಗಿ ಮಾಡಿಕೊಂಡು ಅದರ ಬಗ್ಗೆ ಅನೇಕ ವಿಧವಾದ ಅಪಪ್ರಚಾರಗಳನ್ನು ಮಾಡಿಕೊಂಡು ಇಂತಹ ಪ್ರಯತ್ನ ನಾನು ಹೇಳಿದೆಲ್ಲ ಬ್ರಿಟಿಷರ ಕಾಲದಲ್ಲಿ ನಡೆದಿದೆ. ನಮ್ಮಲ್ಲಿ ಭೇದ ಭಾವನೆ ಹುಟ್ಟುವಾಗಲಿಕ್ಕೋಸ್ಕರ ಮೇಲ್ಜಾತಿ ಕೆಳಜಾತಿ ಅಂತ ಹೇಳುವಂತ ಒಂದಷ್ಟು ಪ್ರಚಾರ ಮಾಡಿದ್ರು. ಮೇಲ್ಜಾತಿಯವರು ಅಸ್ಪೃಶ್ಯರನ್ನಾಗಿ ಕೆಲವರು ನೋಡ್ತಾರೆ ಅಂತ ಹೇಳಿಬಿಟ್ರು. ಒಂದೇ ಒಂದು ಉದಾಹರಣೆ ಇಲ್ಲ ಅಂತದಕ್ಕೆ. ಅಂಥದ್ದನ್ನು ಸೃಷ್ಟಿ ಮಾಡುವುದರ ಮೂಲಕ ಒಂದು ನಿರ್ದಿಷ್ಟವಾದ ಪಂಗಡವನ್ನು ಬೇರೆಯಾಗಿ ಮಾಡಿ ಸಮಾಜದಲ್ಲಿ ಒಂದು ರೀತಿಯ ಕಲ್ಪನೆಯನ್ನು ಅದಪ್ಪಾತಕ್ಕೆ, ಸನಾತನ ಧರ್ಮ ಸಂಸ್ಕೃತಿಯ ಬಗ್ಗೆ ಇರುವಂತಹ ಗೌರವವನ್ನು ಅದಪ್ಪಾತಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡಿದ್ವಿ. ನಮ್ಮಲ್ಲಿ ಎಷ್ಟು ಔದಾರ್ಯ ಭಾವ ಇದೆ ಅಂತ ಹೇಳಿದ್ರೆ, ನಾವು ಕೋಲ ಇರ್ಬೋದು, ಯಕ್ಷಗಾನ ಇರ್ಬೋದು, ಯಾವುದೇ ಜಾತಿ ಭೇದವಿಲ್ಲದೆ ಅಲ್ಲಿ ಚೌಕಿಯಲ್ಲಿ ಒಟ್ಟಿಗೆ ಕೂತ್ಕೊಂಡು ವೇಷ ಹಾಕ್ತಾರೆ. ಅದರಲ್ಲಿ ಯಾವುದೇ ಅಸ್ಪೃಶ್ಯತೆ ಇಲ್ಲ, ಭೇದ ಭಾವನೆ ಇಲ್ಲ. ದೈವಕ್ಕೆ ನಿಂತಾಗ ನಲ್ಕೆಯವರ ಜೊತೆಗೆ ಪರವರ ಜೊತೆಗೆ ಯಾವುದೇ ಒಬ್ಬ ದೊಡ್ಡ ಜಾತಿ ಅಂತ ಅಂದ್ಕೊಂಡವರು ಕೂಡ ತಲೆ ತಗ್ಗಿಸಿ ಪ್ರಸಾದ ತಗೊಳ್ತಾರೆ. ನಮ್ಮಲ್ಲಿ ಯಾವ ರೀತಿಯ ಅಸ್ಪೃಶ್ಯತೆ ಆಗಲಿ, ಯಾವ ರೀತಿಯ ಭೇದ ಭಾವ ಆಗಲಿ, ಕೆಟ್ಟ ಕಲ್ಪನೆಗಳು ಇಲ್ಲದೇ ಇರುವಂತಹ ಒಂದು ವಿಶಿಷ್ಟವಾದ ಸಮಾಜದ ಮಧ್ಯೆ ಒಂದಷ್ಟು ಕೆಲವರನ್ನು ಅಸ್ಪೃಶ್ಯನಾಗಿ ಕಾಣ್ತಾರೆ, ಕೆಲವರನ್ನು ದೂರ ಇಡ್ತಾರೆ ಅಂತ ಹೇಳುವಂತಹ ಭಾವನೆಯನ್ನು ಬ್ರಿಟಿಷರೇ ತಂದದ್ದು, ಹುಟ್ಟು ಹಾಕಿದ್ದವರೇನೆ. ಆಮೇಲೆ ಅದು ಮುಂದುವರಿಯುತ್ತಾ ಬಂತು, ಬುದ್ಧಿವಾದಿಗಳ ಪ್ರವಾದದ ಮೂಲಕ ಮುಂದುವರಿಯುತ್ತಾ ಬಂತು. ಆದರೆ ಇವತ್ತು ಕಡಬ ತಾಲೂಕಿನಲ್ಲಿ ನಡೆದಿರ್ತಕ್ಕಂಥ ಸಮಾವೇಶ ಅಭೂತಪೂರ್ವವಾಗಿರ್ತಕ್ಕಂಥ ಸಮಾವೇಶ ಅಂತ ಹೇಳಿ ಗಣೇಶ್ ಕೈಕರ ಮತ್ತು ಸೇರಿರ್ತಕ್ಕಂಥ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆ? ವರುಣ ದೇವನೇ ಇವತ್ತು ಸಂತುಷ್ಟನಾಗಿದ್ದಾನೆ. ಧರ್ಮಸ್ಥಳದ ಕಳಂಕ ನಿವಾರಣೆ ಆಗ್ತಾ ಇದೆ. ಮತ್ತೆ ಮಂಜುನಾಥ, ಅನ್ನಪ್ಪ ಮತ್ತು ಕಾವಂದರು ಪ್ರಕಾಶಿಸ್ತಾ ಇದ್ದಾರೆ. ಹಾಗಾಗಿ ಸಂತೋಷ ಭರಿತವಾಗಿ ವರುಣದೇವ ಹೇಳಿದ್ರು, ನಾವು ಈ ಧರ್ಮ ರಕ್ಷಣೆಗೆ ಕಟಿಬದ್ಧರಾಗಿದ್ದೇವೆ ಅಂತ ನೀವು ಕೂತು ತೇರಿಸಿದ್ದೀರಿ. ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದು ಧರ್ಮ ರಕ್ಷಣೆ. ಯಾವ ಮಳೆ, ಯಾವ ಬೆಂಕಿ, ಯಾವ ಗಾಳಿಗೂ ಭಯ ಪಡುವುದಿಲ್ಲ. ನಮ್ಮ ಧರ್ಮದ ರಕ್ಷಣೆಗೋಸ್ಕರ ನಾವು ಎದೆ ಇಡ್ತೇವೆ ಅಂತ ಕಡಬದ ತಾಲೂಕಿನ ಜನತೆ ನೀವು ತೋರಿಸಿದ್ದೀರಿ. ನಿಮಗೆ ಅಭಿನಂದನೆ ಮತ್ತು ಅಭಿವಂದನೆಗಳನ್ನು ಸಲ್ಲಿಸ್ತೇವೆ. ಒಂದ್ಸಲ ನಾನು ಕೂತು ಯೋಚನೆ ಮಾಡ್ತಾ ಇದ್ದೆ. ನಿತ್ಯ ನಾವು ದೇವರನ್ನ ಪೂಜೆ ಮಾಡ್ತೀವಿ, ನಿತ್ಯ ನಾವು ದೇವರನ್ನ ಆರಾಧನೆ ಮಾಡ್ತೀವಿ, ನಿತ್ಯ ಬೆಳಗಾತ ನಾವು ದೇವರಿಗೆ ಹೋಗಿ ನಮಸ್ಕಾರಗಳನ್ನು ಮಾಡ್ತೀವಿ. ಆದರೆ ಈ ಧರ್ಮಸ್ಥಳದ ವಿಷಯ 13 ವರ್ಷದಿಂದ ನಿರಂತರವಾಗಿದೆ. ಯಾರು ಧರ್ಮಸ್ಥಳದ ಹೆಸರನ್ನು ಅಪಪ್ರಚಾರ ಮಾಡಿದ್ರು, ಯಾರು ಧರ್ಮಸ್ಥಳದ ಹೆಸರಿಗೆ ಕಳಂಕವನ್ನು ತರುವುದಕ್ಕೆ ಪ್ರಯತ್ನಗಳನ್ನು ಮಾಡಿದ್ರು, ಯಾರು ನಿರಂತರವಾಗಿ ಧರ್ಮಸ್ಥಳವನ್ನು ಬುಲ್ಡೋಸರ್ ಹೋಗಿಸ್ಬೇಕು ಅಂತ ಹೇಳಿದ್ರು, ಯಾರು ಅಲ್ಲಿ ಅನ್ನಪ್ಪ ಇಲ್ಲ ಅಂತ ಹೇಳಿದ್ರು, ಅವ್ರಿಗೆ ಏನು ಆಗಿಲ್ಲ. ನಾವು ನಿತ್ಯ ಪೂಜೆ ಮಾಡುವವರು ಅಧಿಕಾರ ಕಳ್ಕೊಂಡಿದ್ದೇವೆ ಹೇಳಿದ್ರೆ ಯಾವುದು ಸತ್ಯ? ಆದರೆ ಮೊನ್ನೆಯಿಂದ ಗೊತ್ತಾಗಿದೆ, ಧರ್ಮಸ್ಥಳದಲ್ಲಿ ಮಂಜುನಾಥ ಮತ್ತು ಅನ್ನಪ್ಪ ಇದ್ದಾನೆ. ಕಳಂಕ ತಂದವ ಜೈಲಿನ ಒಳಗೆ ಹೋಗ್ತಾ ಇದ್ದಾನೆ. ಮಂಜುನಾಥ ಮತ್ತು ಅನ್ನಪ್ಪ ಎದ್ದು ನಿಲ್ತಾ ಇದ್ದಾನೆ. ಇದು ಸತ್ಯ ಮತ್ತು ಧರ್ಮ ಅನ್ನುವಂಥದ್ದು ಇವತ್ತು ಗೊತ್ತಾಗಿದೆ. ಹಾಗಾಗಿ ಧರ್ಮ ಮತ್ತು ಅನ್ಯಾಯದ ವಿರುದ್ಧ ಹೋರಾಟದಲ್ಲಿ ಧರ್ಮದ ಜಯ ಕೊನೆಗೆ. ಮೊನ್ನೆ ಅವರು ಸಾಧುಗಳ ಹತ್ರ ನಾನೊಂದು ಪ್ರಶ್ನೆ ಕೇಳಿದೆ. ಆ ಪ್ರಶ್ನೆ ಏನು ಅಂತ ಕೇಳಿದ್ರೆ, ಈ ರಾಮರಾವಣರ ಯುದ್ಧ ಆಯ್ತಲ್ಲ, ಈ ರಾಮರಾವಣರ ಯುದ್ಧ ರಾಮದೇವರು ಅಂತ ಕರಿತೀವಿ. ರಾಮದೇವರಾದರೆ ರಾವಣ ಯಾಕೆ ಬಂದ? ಯಾಕಂದ್ರೆ ರಾವಣನ ಸೃಷ್ಟಿ ಮಾಡಬಾರ್ದಿತ್ತಲ್ಲ. ಆಗ ಬಹಳ ಸುಂದರವಾಗಿ ಆ ಸಾಧುಗಳು ಹೇಳಿದ್ರು, ಯಾವಾಗ ಈ ಜಗತ್ತಿನಲ್ಲಿ ರಾವಣ ಸೃಷ್ಟಿ ಆಗದಿದ್ರೆ ರಾಮನ ಚಾರಿತ್ರ್ಯ ಗೊತ್ತಾಗ್ತಿರ್ಲಿಲ್ಲ, ರಾಮನ ಸತ್ಯವಂತಿಕೆ ಗೊತ್ತಾಗ್ತಿರ್ಲಿಲ್ಲ, ರಾಮ ರಾಜ್ಯದ ಆಡಳಿತ ಗೊತ್ತಾಗ್ತಿರ್ಲಿಲ್ಲ. ರಾಮನ ಇದ್ದದ್ರಿಂದ ರಾಮನ ಸತ್ಯ ಗೊತ್ತಾಗಿದೆ. ಹಾಗಾಗಿ ಕಳಂಕಿತರು ಇರೋದ್ರಿಂದ ಕಾವಂದರ ಸತ್ಯ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅನ್ನುವಂತಹ ಜಾಗೃತಿ ಸಭೆ ಇದು. ಆ ಜಾಗೃತಿ ಸಭೆ ಇದು. ಹಾಗಾಗಿ ಇವತ್ತು ನಾವು ಧರ್ಮಸ್ಥಳಕ್ಕೆ ನ್ಯಾಯ ಕೊಡಿ ಅಂತ ಕಣ್ಣೀರಾಕಲಿಕ್ಕೆ ಬಂದು ಸೇರಿದ್ದಲ್ಲ. ಧರ್ಮಸ್ಥಳದ ಮಂಜುನಾಥನನ್ನ ರಕ್ಷಣೆ ಮಾಡಿ ಅಂತ ಕಣ್ಣೀರು ಹಾಕಲಿಕ್ಕೆ ಸೇರಿದ್ದಲ್ಲ. ಅನ್ನಪ್ಪನಿಗೆ ಹೋರಾಟ ಮಾಡ್ತೇವೆ. ನಾವು ಯಾರಿಗೆ ಹೋರಾಟ
ಮಾಡಲಿಕ್ಕೆ ನಾವು ಬಂದಿರುವುದು ಏನು ಅಂತ ಹೇಳಿದ್ರೆ ಸುಳ್ಳು ವಿಜೃಂಭಿಸಿದೆ, ಆ ಸುಳ್ಳುವನ್ನು ಮೆಟ್ಟಿ ಸತ್ಯವನ್ನ ಹೇಳ್ತೀವಿ ಅಂತ ಹೇಳುವ ಸತ್ಯಾನುಗ್ರಹದ ಸಭೆ ಇದು, ಸತ್ಯವನ್ನ ಹೇಳುವಂತಹ ಸಭೆ. ಧರ್ಮದ ಆ ಅನ್ನಪ್ಪನಲ್ಲಿ ನಾವು ಪ್ರಾರ್ಥನೆ ಮಾಡುವ ಸಭೆ ಇದು. ಯಾವ ಪ್ರಾರ್ಥನೆ? ಯಾವ ದುಷ್ಟ ಮನಸ್ಸುಗಳಿದ್ದಾವ, ಯಾವ ದುಷ್ಟ ಸಂಕಲ್ಪಗಳನ್ನು ಹೊತ್ತಿರತಕ್ಕಂಥ ಕಳಂಕವನ್ನು ತರ್ತಕ್ಕಂಥ ಪ್ರಾಣಿಗಳಿದ್ದಾವ, ಅವರೆಲ್ಲರಿಗೂ ಒಳ್ಳೆಯ ಬುದ್ಧಿಯನ್ನು ಕೊಡು ಮಂಜುನಾಥ, ಅವರೆಲ್ಲರಿಗೂ ಸತ್ಯವನ್ನು ಹೇಳಿಸುವಂತ ಮಾತನ್ನು ಕೊಡು ಅಂತ ಹೇಳಲಿಕ್ಕೆ ಬಂದಿರತಕ್ಕಂಥ ಸಭೆ. ಕಳೆದ ಬಾರಿ ಒಂದು ವಾರದ ಹಿಂದೆ ನಾವು ಕಟೀಲಲ್ಲಿ ಒಂದು ಸಭೆ ಮಾಡಿದ್ವಿ. ಆ ಸಭೆಯಲ್ಲಿ ಭಾಷಣವನ್ನು ಮಾಡ್ತಾ ಆಸರಾಂಡ್ ಒಂದು ಉಲ್ಲೇಖವನ್ನು ಮಾಡಿದ್ರು. ಆ ಉಲ್ಲೇಖ ಏನಿತ್ತು ಹೇಳಿದ್ರೆ, ಆ ಸಭೆಯಲ್ಲಿ ಅವ್ರು ಹೇಳಿರುವಂಥ ಅಂಶ ಮತ್ತು ನಾನು ಕಂಡಿರುವಂಥ ಅಂಶ, ನಾನು ಬಹಳ ವರ್ಷದಿಂದ ಕಟೀಲಲ್ಲಿ ಬೆಳೆದವ. ನಮ್ಮ ದೇವಸ್ಥಾನದ ಪಕ್ಕದಲ್ಲಿ ಒಬ್ಬರು ಮುಸಲ್ಮಾನ ಬಂದು ಹೂವಿನ ವ್ಯಾಪಾರವನ್ನು ಮಾಡ್ತಾರೆ. 45 ವರ್ಷಗಳಿಂದ ಹೂವಿನ ವ್ಯಾಪಾರವನ್ನು ಮಾಡ್ತಾರೆ. ವರ್ಷಕ್ಕೊಂದು ಆಟವನ್ನು, ಕಟೀಲಿನ ದೇವಿ ಮಹಾತ್ಮ ಆಟವನ್ನು ಆಡಿಸ್ತಾರೆ. ಇನ್ನೊಬ್ಬರ ತಾಯಿ, ಕ್ರಿಶ್ಚಿಯನ್ ತಾಯಿ, ನಾವು ಅಲ್ಲಿ ಆಡು ಭಾಷೆಯಲ್ಲಿ ಬಾಯಮ್ಮ ಅಂತ ಕರಿತೇವೆ, ಆಡು ಭಾಷೆಯಲ್ಲಿ ಪ್ರೀತಿಯಿಂದ ಕರೆಯತಕ್ಕಂಥ ಭಾಷೆ. ಆ ತಾಯಿ ಬೆಳಗಾತ ನಮ್ಮ ಬಾಳೆ ನಾರಿನಲ್ಲಿ ಮಾಡಿದ ಮಲ್ಲಿಗೆಯ ಹೂವನ್ನು ತಂದು ಅರ್ಪಣೆ ಮಾಡ್ತಾರೆ. ಆ ಹೂವೇ ದೇವಿಗೆ ಹೂಬೇಕು ಹೇಳಿದ್ರೆ, ಮುಸಲ್ಮಾನ ಬಂದು ಹೂವಿನ ವ್ಯಾಪಾರ ಮಾಡ್ತಾರೆ, ಕ್ರೈಸ್ತ ತಾಯಿ ಹೂವಿನ ಮಲ್ಲಿಗೆ ತಾಯಿಗೆ ಹಾಕ್ತಾಳೆ. ಒಬ್ಬ ಬಜುಪಯ್ಯ ಮುಸಲ್ಮಾನ, ಅವ್ರಿಗೆ ಹೆಸರೇ ಗರ್ನಾಲ್ ಸಾಯಿದೆ, ದಿವಸ ಜಾತ್ರೆಗೆ ಉತ್ಸವಕ್ಕೆ ಗರ್ನಾಲ್ ಹೊಡೆಯೋರು ಅವರು. ಹೇಳಿದ್ರೆ ಒಂದು ದೇವಸ್ಥಾನದಿಂದ ಇಸ್ಲಾಂ ಸಮಾಜದ ಕಟ್ಟಕೊನೆಯ ವ್ಯಕ್ತಿಯೂ ಬದುಕ್ತಾನೆ, ಕ್ರೈಸ್ತ ಸಮಾಜದ ಬಡತನದಲ್ಲಿರ್ತಕ್ಕಂಥ ತಾಯಿಯೂ ಬದುಕ್ತಾಳೆ, ಒಬ್ಬ ಸಾಹೇಬರು ಬದುಕ್ತಾರೆ. ಇಡೀ ಸಮಾಜವನ್ನು ಬದುಕಿಸುವಂತಹ ದೇವಸ್ಥಾನಗಳು ನಮ್ಮ ದೇವಸ್ಥಾನಗಳು, ಹಿಂದೂ ಧರ್ಮದ ದೇವಸ್ಥಾನಗಳು. ಯಾರನ್ನ ಅನ್ಯಮತಿಯರು ಅಂತ ನಾವು ಹೊರಗಿಟ್ಟಿಲ್ಲ. ಹೇಳಿದ್ರೆ ಸಮಾಜವನ್ನು ಬದುಕಿಸ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಸಂಕಲ್ಪ ನಮ್ಮ ದೇವಸ್ಥಾನಗಳಲ್ಲಿದೆ. ಇದು ಹಿಂದೂ ಧರ್ಮ. ಅದಕ್ಕೆ ಹಿಂದೂ ಧರ್ಮ ಹೇಳಿದೆ, ವಸುದೈವ ಕುಟುಂಬಕಂ, ಜಗತ್ತೇ ನನ್ನ ಕುಟುಂಬ, ಸರ್ವೇ ಜನಾಃ ಸುಖಿನೋ ಭವಂತು ಅಂತ ಹೇಳಿರುವಂತ ಜಗತ್ತಿನ ಏಕೈಕ ಧರ್ಮ ಇದ್ರೆ ಅದು ಹಿಂದೂ ಧರ್ಮ. ಸರ್ವೇ ಜನಾಃ ಸುಖಿನೋ ಭವಂತು ಅಂತ ಹೇಳಿದೆ. ಅಂತ ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮ ಹಿಂದೂ ಧರ್ಮ. ಅದು ಭಾರತದ ಆತ್ಮ, ಭಾರತದ ಆತ್ಮ. ಕುಟುಂಬಡು ಅಂಚಾದು ಸೌಜನ್ಯಗ ಬೈದಿನ ಚಿತ್ತನ ಸಾವು ವಾ ಪುಣ್ಣು ಮಗಳಿಗ್ಲ ಬರ್ರಿಗೆ ಬಲ್ಲಿ ಪಣದು ಯಾನು ಶುರೂಕು ಈ ಮಣ್ಣುಡೆ ಯಾನು ಕೇಂದ್ರಕ್ಕೆ ಇಚ್ಛೆ ಮಂತೋವೆ. ಆ ಬಾಲಿಗ ಆಯ್ನ ಅತ್ಯಾಚಾರ, ಆ ಬೇನೆ, ಆ ಇಡೀ ಕುಟುಂಬ ಅನುಭವಿಸಿನ ಬೇನೆ ಏನ ಉಂಡ ನೆಕ್ ಐನಾತು ಬೇಗ ನ್ಯಾಯ ತಿಕ್ಕೊಡು ಮಾತೆರ್ನ ಒಕ್ಕರುಲ ಕೂಗುಲ ಅವೇ ಉಂಡು. ಆ ಬಾಲಿಗಾತಿನ ಅನ್ಯಾಯ ಅವು ಏರೇ ಮಲ್ತಿಪ್ಪಡು, ಅಕುಲು ಕಾನೂನು ಪಿದೈ ಬತ್ತಿಪ್ಪಡು, ತತ್ತದ ಕಾನೂನು ಅಕುಲು ಇಕಾರ ಇತ್ತೇರನ್ನಾಡಲ್ಲ ಆಯ್ನಾತು ಬೇಗ ಆಯ್ತು. ಧರ್ಮಸ್ಥಳದ ಮಂಜುನಾಥ ಸ್ವಾಮಿಲ, ಅಣ್ಣಪ್ಪ ಸ್ವಾಮಿಲ ಅಕುಲು ತಿನ್ಪುನ ನುಪ್ಪುಲ ಪುರಿಯಾಗ ಪಾಡೆ ಪಡೆದು ಯಾನ್ ಈ ಧರ್ಮ ಚಾವಳ್ಳು ಶುರೂಕು ನಟ್ಟೊಂಡ್ರೆ ಇಚ್ಛೆ ಮಾಡ್ತೇವೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇದು ಭಾರಿ ಮುಕ್ತ ಯೋಜನೆ. ಒಂದು ಧರ್ಮಸ್ಥಳ ಕ್ಷೇತ್ರ ಪಂಡ ಇದು ಭಾರಿ ಮುಖ್ಯ ದಾಯಿದು ಪಂಡ ಯಾನೊಟ್ಟಿ ಫಲಾನುಭವಿ ಇನ್ನಿಕ್ಲ ಯಾನು ವಾ ವೇದಿಕೆಯ ಪೆರ್ಮೇಡ್ಲ ಪಂಪೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಸ್ವಸಹಾಯ ಸಂಘದ ಬೊಕ್ಕ ಜ್ಞಾನ ವಿಕಾಸದ ಸದಸ್ಯ ಯಾನು ಪಂಡದು ಯಾನು ವಾ ವೇದಿಕೆಗೆ ನೋಡಲ ಯಾನು ಪೆರ್ಮೇಡು ಪಂಪೆ ಇನ್ನಿಕ್ಲ ಎನ್ನ ವೃತ್ತಿ ಬದುಕು ಬದಲಾಂಡಲ, ಎನ್ನ ಪ್ರವೃತ್ತಿಲು ಬದಲಾಂಡಲ ಯಾನೆನ್ನ ಸಂಘನ ಗುರ್ತುಜಿ ಎಂಕ ಬದುಕು ಕಡಿದು ಕೊಟ್ಕೊಂಡು ಈ ಸಂಘ ಎಂಕುಲು 3 ಜನ ಪೊಣ್ಣು ಚೊಕ್ಲೆನ ಎಂಕ್ಲೆನ ಅಮ್ಮ ಭಾರೀ ಬಂಗಡು ಬುಳೆಪಾಯರು ಕೊಂಚ ಮುಲೀತ ಇಲ್ಲಡಿತ್ತಿನ ಪೊಣ್ಣು ಮಗಲು ಇಲ್ಲಿ ಸ್ವಾಭಿಮಾನಿಯಾದ ಯಾನ ಈ ತುಳುವನಾಡು ಒಂತ ಜನಕ್ಲಿನ ಬಾಯಿಡು ಸಹನಾ ಪಂಡ ಮೋಕೆ ಪಂಡನಿಗೂ ದೆಟ್ಟು ಕೊರ್ಪಡಂದಾಂಡ ಅರ್ಥಾತ್ ಈ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಇಜ್ಜೆಂದಾಂಡ ಇಲ್ಲಿ ಸಹನಾ ಕುಂದರ್ ಮೂಡೆ ಗುಂಪಾತುವೇರು ಪಣದಲ್ಲ ಯಾನು ಖುಷಿಡು ಬನ್ಪೆ ಯಾನು ಪೆರ್ಮೇಡು ಬನ್ಪೆ ಎಂಕ ಬೇಜಾರು ಏನಾಕೆ ಏನೇರಂದಾಂಡ ಸೌಜನ್ಯ ಪಂಪಿನ ಒಂಜಿ ಪೊಣ್ಣು ಮಗಳನ್ನ ಪುದರನ ಬೊಕ್ಕ ಅಲೆನ ಒಂಜಿ ಭಾವಚಿತ್ರನ ಕಾನೂನು ಪ್ರಕಾರ 3 ಜನ ವಕೀಲರನ್ನ ಕುರುಲೇರು ಕಾನೂನು ಪ್ರಕಾರ ಏರೆ ಅತ್ಯಾಚಾರ ಅದು ಮರಣ ಆಯ್ನ ಅತ್ತನ್ನಾಂಡ ಅತ್ಯಾಚಾರ ಆಯ್ನ ಪೊಣ್ಣು ಮಗನ ಪುದರಾವಡು ಭಾವಚಿತ್ರನಾವಡು ಸಾಮಾಜಿಕ ಜಾಲತಾಣಡು ಇಚ್ಚಿಂದಾಂಡಲ ಓಲಾಂಡಲ ಬಾಲದ ಪುದರ್ ಪಂಪಿನ ನಿಷಿದ್ಧ ಬೊಕ್ಕವು ಕಾನೂನು ಬಾಹಿರ ಆಂಡ ಈ ಕೇಸುಡು ಮಾತ್ರ ಅವು ಹೇರಳವಾದ ಆ ಅಪ್ಪೆನ ಆ ಬಾಲ್ಯದ ಪುದರ್ ನಮ್ಮ ಕೇಳೊಂದು ಬತ್ತ ಎಂಕ್ ಬಾರಿ ಬೇಜಾರು ಏನ ಪಂಡ ಯಾನೊಂಜಿ ವೇದಿಕೆಡು ಭಾಷಣ ಮಲ್ತಿತ್ತೆ. ಆ ಭಾಷಣ ಯಾನು ಗ್ರಾಮಾಭಿವೃದ್ಧಿ ಯೋಜನೆದ ಕಾರ್ಯಕ್ರಮದ ಎಂಕ್ ಓರು ಲೆಕ್ಕನಲ್ಲ ಯಾನು ಆ ಭಾಷಣದ ಇಚ್ಚಿಂದ ಪಣಂದೆ ಆ ಕಾರ್ಯಕ್ರಮದ ಯಾನು ಪೋಪೆ
ಮಸ್ತ್ ಬಡತನ ಡಿತ್ತಿನ ಎಂಕ್ಲ ಜೀವನಲ ಬದಲಾಯಿನಿ ಅವು ಗ್ರಾಮಾಭಿವೃದ್ಧಿ ಯೋಜನೆ ಹಿಡಿದು ಎನ್ನ ಪಪ್ಪ ಮದ್ಯಪಾನ ಡಿಪ್ಪುನಾಗ ಎಂಕುಲು ಅನುಭವಿಸ್ತನ ಬೇನೆ ಅವು ಎಂಕ್ಲಿಗೆ ಮಾತ್ರ ಗೊತ್ತು. ಒಂಜಿ ಪೊರ್ತುದ ನುಪ್ಪುಗ್ಲಾದಾಗ ಅಮ್ಮ ಬಂಗ ಬರೋ ನಿಕ್ಕಿನ ಎಂಕ್ಲ ಕಣ್ಣ ದುಂಬುಂಡು ಆ ಮುಲಿತ ಇಲ್ಲಡ ಮಣ್ಣದ ನೆಲಟ ಎಂಕುಲು ಎಷ್ಟೋ ಸಲ ಬಡವಾನಾಗ ಎಂಕ್ಲ ಬಂಜಿಗ ಈ ಚಂಡಿ ಕುಂಟುನು ಕಟ್ಟದು ಬಿಗಿದು ಜೈದಿನ ಸಹನಗಿ ನಿಕ್ಲ ನೆನಪುಂಡು. ಶಿಕ್ಷಣ ಪಂಡ ಎನ್ನ ಅಮ್ಮನ ಭಾರಿ ಮಲ್ಲಕನ ಜೋಕ್ಲೆಗೆ ಏನ ಕೊರ್ಚಿನಲ್ಲ ವಿದ್ಯೆ ಕೊರಡು ಪನ್ಪಿನ ಭಾರಿ ಮಲ್ಲ ಆಸೆ ಅವು ಎನ್ನ ಅಮ್ಮನ. ಆ ಅಮ್ಮಗ ಅವು ಎಂಚ ಅನ್ನ ಮಂಡೆಗೆ ಬರ್ತಣ ಎಂದು ಗೊತ್ತುಜಿ. ಆರ ಎಂಕ್ಲೆಗೆ ಎನ್ನ ಪಪ್ಪ ಅಮ್ಮ ರಡ್ಡಿಸದಲ್ಲ ಎಂಕ್ಲೆಗೆ ಜಾಗ ಅನ್ನು ಮಲ್ದಜೆ ಆಂಡ ತುಪ್ಪು ಶಿಕ್ಷಣ ಕೊಡ್ತೇರು. ಆ ಶಿಕ್ಷಣ ಎನ್ನ ಪಪ್ಪ ಇಲ್ಲಿ ಮದ್ಯಪಾನನ ಹುಡ್ದು ಸಮಾಜದ 3 ಜನ ಕೊಂಡುಲೆಗ್ಲ ಎಂಕ್ಲೆಗೆ ಶಿಕ್ಷಣನ ಕೊಡ್ದು ಎಂಗಲು ಒಂದು ಜೀವನನ ಕಟ್ಟೊಂದು ಯಾನೊಟ್ಟಿ ವಕೀಲರಿಯಾದ ಕಡ್ನೆತ್ತಾಲ ಆಳ್ವಾಸ್ ವಿದ್ಯಾಸಂಸ್ಥೆ ಒಟ್ಟಿ ಶಿಕ್ಷಕಿಯಾದ ಕಡೆತಾಲ ಇಲ್ಲಿ ಬೆಂಗಳೂರು ಇಂಜಿನಿಯರಿಂಗ್ ಆದ ವಿದ್ಯಾಭ್ಯಾಸ ಮಲ್ತೊಂದು ಪಂಡ ಈಗ ಕಾರಣ ಅವು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಪಡೆದು ನಾನು ಖುಷಿಟ್ಟು ಬಂದ್ಪೆ. ಹೆಂಗ ಒಂದ್ಸಲ ಒಂದು ಕಡೆದ ಕಥೆನ ಪಂಡು ನಿಕ್ಲಿಕ್ಕೆ ಮೆಚ್ಚಿಸೋಡಿಜ್ಜಿ ಒಂದು ಎನ್ನ ಜೀವನದ ಕತೆ ಒಂದು ಎನ್ನ ಯಶೋಗಾಥೆ ಐನೇನು ಖುಷಿಟ್ಟು ಬಂದ್ಪೆ. ಮುಂದಿನ ಯಾನು ಒಂದು ಮಧ್ಯವರ್ಜನ ಶಿಬಿರದ ಒಂದು ಕಾರ್ಯಕ್ರಮ ಮಾಡಿ ನಾನು ಪಂಡೆ ಐದು ದಾಲ ಬೇಟ ವಿಷಯ ನಾನು ಪಾತಿ ಎದ್ದಿಸಿ ಏಕೆ ಏನು ಬದುಕುಡು ಬದಲಾವಣೆ ಆಡಿ ನಾನು ಏನು ಪಂಡೆ ಮೊನದಾನಿ ಆ ಒಂದು ವಿಡಿಯೋ ಮಸ್ತ್ ವೈರಲ್ ಆಗ ಎಂಕುಲ್ ಪನ್ಪುಜ ಎಲ್ಲ ಈ ಭಾಷಣ ನಿಕುಲ್ ಅಪ್ಲೋಡ್ ಮಲ್ಪಲೆ ಮುಕುಲ್ ಅಪ್ಲೋಡ್ ಮಲ್ಪಲೆ ಯಾನಂತೂ ಐದು 2 ಕೇಂದ್ರಿಗೆ ಮುಟ್ಟ ಕೋತಿನಲತ್ತು ಆ ವಿಡಿಯೋ ಪೂರ ಅಪ್ಲೋಡ್ ಆನಾಗ ಎಂಕು ಮೊನದಾನಿ ಆಯ್ತು ಏತ್ ಬೊಚ್ಚಾನಿನ ಕಮೆಂಟ್ ಅಲ್ಲಿ ಕೂಡ ಮಲ್ತೇರು ಬಂಡ ಇದು ಮಾತ್ರ ಫೇಸ್ಬುಕ್ ಉಂಡು ನಿಕುಲ್ ತೂತರು ಐದು ತಡವರೆಗೆ ಸಾಧ್ಯ ಇಜ್ಜಿ ಬೆಟ್ಟಂಗಡಿ ಶಾಸಕರನ್ನ ಎನ್ನ ಫೋಟೋನು ಪಾಡ್ದು ಏತ್ ಅವ್ಯಾಚ್ಯವಾದ ಶಬ್ದಗಳನ್ನು ಬಳಕೆ ಮಲ್ತೇರು ಪಂಡ ಇಂಕ ಇನಿಕ್ಲ ಎನ್ನ ಕಣ್ಣನ್ನು ಕಡದು ಪೋತುಂಡು ಎಂಚ ಯೋಚನೆ ಮಲ್ಪರಿಗೆ ಸಾಧ್ಯ ಮಕ್ಕಳು ಪಡೆದು ಅವು ನೈಜ ಹೋರಾಟಗಾರರು ಏರುಲ್ಲೇರ ಅಕ್ಲೆಗೆ ಗೊತ್ತುಂಡ ಇಚ್ಛೆ ಎಂದು ಗೊತ್ತುಜಿ ಅಣ್ಣ ನಾನು ಒಂದು ಪ್ರಶ್ನೆ ಕೇಳಿದೆ. ನಮ್ಮನ್ನು ಬುರ್ದು ಕೊಟ್ಟಿನ ಸೌಜನ್ಯ ಪಂಪಿನ ಒಂಚು ಪೊಣ್ಣು ಮಗಲಿಗೆ ನ್ಯಾಯ ಬೋಡು ಪಂಪಿನ ಸತ್ಯ ಅಲ್ಲ ಪೊಣ್ಣು ಮಗಲು ಜೀವಪ್ಪ ಇಪ್ಪುನ ಎಂಗುಲ ಎಂಗುಲ ಧರ್ಮದ ಬಗ್ಗೆ ಎಂಗುಲ ಧಾರ್ಮಿಕದ ಬಗ್ಗೆ ಪಾತಿರುವ ಎಂಗುಲ ಪೊಣ್ಣು ಜೋಕುಲೆ ನಮ್ಮನ್ನು ಬುರ್ದು ಪೋಯಿನ ಪೊಣ್ಣದ ನ್ಯಾಯ ತಿಕ್ಕೊಡು ಅಕ್ಲಿಗೆ ಬೇರೆ ಕೊರಡು ಬಂದಾಗ ಜೀವಂತ ಇಪ್ಪುನ ಇಂಕ್ಲಿನ ಪೊಣ್ಣು ಜೋಕ್ಲಿನ ಮಾನ ಮರಿಗೆ ಇಂಕ್ಲಿಗೆ ತೋಜು ಜಾ ಪಡೆದು ನಾನು ಭಾರಿ ವೇದಿಕೆ ಕೇಂಡೆ ಅಂದು ವಾ ಪೊಣ್ಣು ಮಗಲಿಗೆ ಅವಮಾನ ಅವರ ಬಲ್ಲಿ ಅಪಮಾನ ಅವರಿಗೆ ಬಲ್ಲಿ ಈ ವೇದಿಕೆ ಎಂಕ್ಲೆಗೆ ಈ ಯೋಜನೆ ಎಂಕ್ಲೆಗೆ ಏಟ್ ಎಂಕ್ಲ ಜೀವನ ಕಟ್ಟದ್ರು ಬಂದು ಎಂಕ್ಲೆ ಗೊತ್ತು ಎಂಕ್ಲ ಇಲ್ಲದ ಹಾಲಿಗೆ ನಿಕ್ಲು ಬತ್ತರಣ ಇನ್ನಿಕ್ಲ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆನ ಫೋಟೋ ಉಂಡು ಎಂಕ್ಲನ ಚಾವಡಿಡು ಎಂಕ್ಲರನ್ನ ಆರಾಧ್ಯ ದೈವ ಪಂಡೆ ಎನ್ನುವ ಒಂದು ಸುಳ್ಳತ್ತು ಒಂದು ಸತ್ಯ ಎಷ್ಟೋ ಜನ ಕರ್ನಾಟಕದ ಮೂಲೆ ಮೂಲೆಡರೇನು ಬೊಚ್ಚಾನ ಒಂದು ಶಬ್ದಡರನ್ನು ಬಳಕೆ ಬಂತು ನೆಪ್ಪುನಾಗ ಎಂಕ್ಲೆಗೆ ಬೇನೆ ಆಗ್ತದೆ ದಾಯ ಪನ್ಲೆ ಇನಿ ಒಟ್ಟಿ ಪೊಣ್ಣು ಮಗಲು ಅಲ್ಲ ಚಾವಡಿದ ತಡ್ಡೆಯನ್ನು ದಂಟದು ಬತ್ತದು ವೇದಿಕೆಡು ಉಂಟುದು ಸ್ವಾಸ್ಥ್ಯವಾದ ಪಾತ್ಯರುವಳು ಒಂದು ಸ್ವಾಭಿಮಾನದ ಬದುಕನಾಳು ಕಟ್ಟೊಂದಲು ನಿತ್ತಟ ಅವು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯನ್ನ ಯೋಜನೆ ಇಟ್ಟು ಬಂದು ಇನಿ ಖುಷಿಡು ಬಂದ್ಪನಮ್ಮ ಪೆರ್ಮೆಡು ಬಂದ್ಪನಮ್ಮ. ಎಷ್ಟೋ ಮಂದಿ ಕರ್ನಾಟಕದ ಜನತೆಗೆ ನನಗೊಂದು ಸಂದೇಶ ಕೊಡ್ಲಿಕ್ಕಿದೆ. ನೀವು ಬೇರೆ ಬೇರೆ ಜಿಲ್ಲೆಯಿಂದ ಬಂದವರು, ನಿಮ್ಮಾಚೆ ಕೂಡ ಅನೇಕ ಮಂದಿ ಸ್ವಾಮೀಜಿಗಳನ್ನ ಅನೇಕ ಮಂದಿ ಧಾರ್ಮಿಕವಾಗಿ ಕೆಲಸ ಮಾಡುವ ಧಾರ್ಮಿಕ ಮುಖಂಡರನ್ನ ನೀವು ದೇವರು ಅಂತ ಕರೆದದ್ದು ನಮಗೆ ಗೊತ್ತಿದೆ. ಅಂತೆಯೇ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಕೂಡ ಹಿಂದೂ ಧರ್ಮಕ್ಕಾಗಿ ಅವರು ಮಾಡಿದ ಕಾರ್ಯವನ್ನ ನಾವೂ ಮರೆತಿಲ್ಲ. ನೀವು ಅವರನ್ನ ಕಾಮಾಂಧರು ಅಂದಿರಿ, ಆದರೆ ಆ ಒಂದು ಶಬ್ದ ನಮಗೆಷ್ಟು ನೋವನ್ನು ಉಂಟು ಮಾಡಿದೆ ಅಂದ್ರೆ ನಾನಿವತ್ತು ಕೆಲವು ಅವರ ಕಾರ್ಯವನ್ನ ನಿಮ್ಮ ಮುಂದೆ ಹೇಳ್ತೇನೆ. ಅವರು ಕಾವಂದರು ಯಾಕೆ ಅಂತ ನನಗೆ ನಿಮಗೆ ತಿಳಿಸ್ಲಿಕ್ಕಿದೆ. ಇಡೀ ಕರ್ನಾಟಕದಲ್ಲಿ ಬಡತನ ತಾಂಡವಾಡ್ತಾ ಇದ್ದ ಆ ಕಾಲದಲ್ಲಿ ಒಂದು ಮಹಿಳೆ ಮದ್ಯಪಾನಕ್ಕೊಳಗಾದ ಗಂಡಸಿನ ಜೊತೆಗೆ ಬದುಕಲಿಕ್ಕೆ ಕಷ್ಟ ಆದ ಸಮಯದಲ್ಲಿ ಬರೋಬ್ಬರಿ 6,30,905 ಸಂಘಗಳನ್ನ ಕಟ್ಟಿ 53 ಲಕ್ಷ ಸದಸ್ಯರನ್ನ ಹೊಂದಿದ ಒಂದು ಯೋಜನೆ. ಎಂಕ್ಲೆಗೆ ಸಾಲ ಕೊಡ್ಲಿ, ನಮಗೆ ಸಾಲ ಕೊಡಿ ಅಂತ ಡಾಕ್ಯುಮೆಂಟ್ಗಳನ್ನ ತಗೊಂಡೋಗಿ ಬ್ಯಾಂಕ್ ಮುಂದೆ ನಿಂತಾಗ ನಿಮ್ಗೆ ಸಾಲ ಕೊಡೋದಿಲ್ಲ ಅಂತ ಡಾಕ್ಯುಮೆಂಟ್ಗಳನ್ನ ಎಳ್ದಾಡ್ತಾ ಇದ್ದ ಆ ಕಾಲಮಾನದಲ್ಲಿ ಯಾವುದೇ ಡಾಕ್ಯುಮೆಂಟ್ಗಳನ್ನ ಇಡದೆ ಪ್ರತಿ ಮನೆಗೆ ಸಾಲವನ್ನ ಕೊಟ್ಟು ಶಿಕ್ಷಣ ಮತ್ತು ಮನೆ ಕಟ್ಟಲಿಕ್ಕೆ ಯಾರಾದ್ರೂ ಸಹಾಯ ಮಾಡಿದ್ದೇ ಇದ್ದಲ್ಲಿ ಅದು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ನಾವು ಹೆಮ್ಮೆಯಿಂದ ಹೇಳಬೇಕಾಗಿದೆ. ಜ್ಞಾನ ವಿಕಾಸ ಕಾರ್ಯಕ್ರಮದ ಬಗ್ಗೆ ನೀವು ಕೇಳಿರ್ತೀರಿ. ಡಾಕ್ಟರ್ ಹೇಮಾವತಿ ಅಮ್ಮನವರ ಬಹಳ ದೊಡ್ಡ ಆಸೆ ಅದು ಜ್ಞಾನ ವಿಕಾಸ ಕಾರ್ಯಕ್ರಮ. 60,091 ತರಬೇತಿಗಳನ್ನು ಕೊಟ್ಟು 29 ಲಕ್ಷ ಮಹಿಳೆಯರು ಇವತ್ತು ಕಾನೂನಿನ ಬಗ್ಗೆ ಅರಿವಿದೆ ಅವರಿಗೆ. ಸಮಾಜದಲ್ಲಿ ಹೇಗೆ ವ್ಯವಹರಿಸಬೇಕು ಅಂತ ಗೊತ್ತಿದೆ ಅವರಿಗೆ. ಬ್ಯಾಂಕಿಗೆ ಹೋಗಿ ಹೇಗೆ ಮಾತಾಡಬೇಕು ಅಂತ ಗೊತ್ತಿದೆ ಅವರಿಗೆ. ಗ್ರಾಮದ ಮಹಿಳೆಯರಿಗೆ ಇವತ್ತು ತರಬೇತಿಯನ್ನು ಕೊಟ್ಟು ಸ್ವಾಭಿಮಾನದ ಬದುಕನ್ನ ಮಹಿಳೆಯರಿಗೆ ಕೊಟ್ಟ ಯೋಜನೆ ಯಾವುದಾದ್ರೂ ಇದ್ರೆ ಅದು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಇವತ್ತು ನಾವು ಹೆಮ್ಮೆಯಿಂದ ಹೇಳಬೇಕಾಗಿದೆ.
ಅಲ್ಲಲ್ಲಿ ಕೃಷಿಗಳು ಕ್ಷೀಣಿಸ್ತಾ ಇದ್ದಾಗ ಯಂತ್ರಶ್ರೀ ರೈತ ಪದ್ಧತಿಯ ಮೂಲಕ ಕೃಷಿಗೆ ಅನುದಾನವನ್ನ ಕೊಟ್ಟ ಯಾವುದಾದರೂ ಯೋಜನೆ ಇದ್ರೆ ಅದು ಧರ್ಮಸ್ಥಳದ ಯೋಜನೆ. ಆಹಾರದ ಪದ್ಧತಿ ಹಾಳಾಗಿದೆ ಅಂತ ಅದನ್ನ ಅರಿತು ಧಾರವಾಡದಲ್ಲಿ ವರ್ಷಕ್ಕೆ 1200 ಸಿರಿಧಾನ್ಯಗಳ ಸಂಸ್ಕರಣೆ ಮಾಡಿದ್ದ ಯೋಜನೆ ಅದು. ಮಹಿಳೆಯರಿಗೆ ಸ್ವ ಉದ್ಯೋಗವನ್ನ ಕೊಟ್ಟು 18,781 ಆಟೋ ರಿಕ್ಷಾಗಳನ್ನ ಕೊಟ್ಟು ಮಹಿಳೆಗೆ ಒದಗಿಸಿದ ಒಂದು ಅನುದಾನ ಕೊಟ್ಟ ಯೋಜನೆ ಇದ್ರೆ ಅದು ಧರ್ಮಸ್ಥಳದ ಯೋಜನೆ. ಇಂಧನ ಅಳವಡಿಕೆ ಬಗ್ಗೆ ನಮಗೆಲ್ಲ ಗೊತ್ತಿದೆ. ಇವತ್ತು ಮನೆ ಮನೆಗಳಲ್ಲಿ ಸೋಲಾರ್ ಇದೆ, ಗೋಬರ್ ಗ್ಯಾಸ್ಗಳಿದೆ, ಸಬ್ಸಿಡಿಯ ಮುಖಾಂತರ ಅದನ್ನು ಕೊಟ್ಟಿತ್ತು ಈ ಯೋಜನೆ. ಶೌಚಾಲಯಗಳಿಲ್ಲದೆ ಎಷ್ಟೋ ಮಂದಿ ಹೆಂಗಸರು ಗುಡ್ಡೆಗಾಡುಗಳಿಗೆ ಹೋಗಿ ಪಡ್ತಾ ಇದ್ದ ಕಷ್ಟವನ್ನ ಗಮನಿಸಿ 4,11,203 ಮೆಂಬರ್ಗಳಿಗೆ ಇವತ್ತು ಶೌಚಾಲಯದ ಅನುದಾನವನ್ನ ಕೊಟ್ಟ ಯೋಜನೆ ಯಾವುದಾದ್ರೂ ಇದ್ರೆ ಅದು ಧರ್ಮಸ್ಥಳದ ಯೋಜನೆ. ಸ್ವಚ್ಛತೆಗೆ ಮತ್ತೊಂದು ಹೆಸರೇ ಧರ್ಮಸ್ಥಳ. ನೀವು ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗಿ ನಿಂತರೆ ಸಾಕು, ನಮ್ಮ ಪ್ರಧಾನಮಂತ್ರಿಗಳು ಕಂಡಂತಹ ಸ್ವಚ್ಛತೆಯ ಕಾರ್ಯಕ್ರಮ ನಮ್ಮ ಕಣ್ಣ ಮುಂದೆ ಬರ್ತದೆ. ಮಹಿಳೆಯರ ಹಾಲು ಉತ್ಪಾದಕರ ಸಂಘದ ಘಟಕಕ್ಕೆ 37.39 ಕೋಟಿ ಅನುದಾನವನ್ನ ಕೊಟ್ಟ ಯಾವುದಾದರೂ ಸಂಸ್ಥೆ ಇದ್ರೆ ಅದು ನಮ್ಮ ಯೋಜನೆ. ಜ್ಞಾನದೀಪ ಶಿಕ್ಷಣದ ಅಡಿಯಲ್ಲಿ 72.15 ಕೋಟಿ ಅನುದಾನವನ್ನ ಕೊಟ್ಟು ಇನ್ನು ಆ ಶಾಲೆಗಳು ಬದುಕಲಿಕ್ಕೆ ಆಗೋದೇ ಇಲ್ಲ ಅಂದಾಗ ಆ ಶಾಲೆಗಳಿಗೆ ಡೆಸ್ಕ್ಗಳನ್ನ, ಬೆಂಚ್ಗಳನ್ನ, ಶಿಕ್ಷಕರನ್ನ ಒದಗಿಸಿ ಗೌರವಧನವನ್ನ ಶಿಕ್ಷಕರಿಗೆ ಕೊಟ್ಟದ್ದು ನಮ್ಮ ಯೋಜನೆ. ಡಿಜಿಟಲ್ ಶಿಕ್ಷಣ ಈಗ ಎಲ್ಲರೂ ಬಳಸ್ತಾ ಇದ್ದಾರೆ. ಅದೆಷ್ಟೋ ಮಂದಿ ಲೋನ್ಗಳನ್ನ ಇವತ್ತು ನಾವು ಡಿಜಿಟಲೈಸ್ ಮಾಡಿ ನಮ್ಮ ಸಂಘಗಳಲ್ಲಿ ನಾವೇ ಈಗ ಲೋನ್ಗಳನ್ನ ಪಡ್ಕೊಳ್ಳೋ ತರ ಆಗಿದೆ ಅಂದ್ರೆ ಆ ಶಿಕ್ಷಣ ಕೊಟ್ಟದ್ದು ನಮ್ಮ ಸಂಸ್ಥೆ. ಹಿಂದೂ ರುದ್ರಭೂಮಿ ಬಗ್ಗೆ ನಾವೆಲ್ಲ ಕೇಳಿದ್ದೇವೆ, ಬಹಳ ದೊಡ್ಡ ಯೋಜನೆ ಅದು. ಸ್ಮಶಾನಗಳಿಲ್ಲದೆ ಕಷ್ಟ ಪಡ್ತಾ ಇದ್ದಾಗ ಸರಿಸುಮಾರು 10.202 ಕೋಟಿ ಅನುದಾನವನ್ನು ಕೊಟ್ಟು 734 ಸ್ಮಶಾನಗಳನ್ನು ಅಭಿವೃದ್ಧಿ ಮಾಡಿದ್ದು ನಮ್ಮ ಖಾವಂದರು. ಸುಜ್ಞಾನ ನಿಧಿಯ ಮುಖಾಂತರ ಸಂಘದ ಪ್ರತಿಯೊಬ್ಬ ಮಹಿಳೆಯರ ಮಕ್ಕಳಿಗೆ ಸ್ಕಾಲರ್ಶಿಪ್ಗಳನ್ನು ಕೊಟ್ಟು 1,17,934 ರೂಗಳನ್ನು ಇವತ್ತು ಅನುದಾನ ಕೊಟ್ಟದ್ದು ನಮ್ಮ ಯೋಜನೆ. ಕಳೆದ ವರ್ಷ 20,889 ಕುಟುಂಬಗಳಿಗೆ ಮಾಸಾಶನವನ್ನು ಕೊಟ್ಟದ್ದು ನಮ್ಮ ಯೋಜನೆ. ಗೆಳತಿ ಕಾರ್ಯಕ್ರಮದ ಮೂಲಕ ಕಾನೂನಿನ ಅರಿವು ಮೂಡಿಸಿದ್ದು ನಮ್ಮ ಯೋಜನೆ. ಶಾಂತಿವನ ಟ್ರಸ್ಟ್ ನ ಮೂಲಕ ಶಾಲೆಗಳಲ್ಲಿ ಒಂದು ಪುಸ್ತಕಗಳನ್ನು ಕೊಟ್ಟು ಆ ಪುಸ್ತಕಗಳಲ್ಲಿ ಸಂಸ್ಕೃತ ಶ್ಲೋಕದ ಕಂಠಪಾಠ ಮಾಡಿದವರಿಗೆ ಬಹುಮಾನ, ಅದರಲ್ಲಿ ಬರುವ ಕಥೆಗಳ ಬಗ್ಗೆ ಭಾಷಣ ಮಾಡಿದವರಿಗೆ ಬಹುಮಾನ ಕೊಟ್ಟದ್ದು ನಮ್ಮ ಯೋಜನೆ. ನಿರಂತರ ಪುಸ್ತಕಗಳು ತಿಂಗಳು ನಮ್ಮ ಮನೆಗೆ ಬಂದಾಗ ಅಲ್ಲಿ ಈ ಅಭಿವೃದ್ಧಿಯಿಂದ ಬದುಕು ಬದಲಾವದವರ ಕಥೆಯನ್ನು ಓದುವಂತೆ ಮಾಡಿದ್ದು ಈ ಯೋಜನೆ. ನಿಮಗೆ ನೆನಪಿರಲಿ, ನಮ್ಮ ಚಪ್ಪಾಳಿಗೂ ಶಿಸ್ತಿದೆ. ಅದೆಷ್ಟು ಮಂದಿ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ನಮ್ಮ ಚಪ್ಪಾಳೆಗೂ ಶಿಸ್ತಿದೆ. ನಮ್ಮ ಯೋಜನೆಗೊಂದು ಚಪ್ಪಾಳೆ ಇದೆ, ನಮ್ಮ ಮಧ್ಯವಜನ ಶಿಬಿರಕ್ಕೊಂದು ಚಪ್ಪಾಳೆ ಇದೆ, ನಾವು ಕಾರ್ಯಕ್ರಮ ಮುಗಿಸಿ ಕೂತಾಗ ಒಂದು ಚಪ್ಪಾಳೆ ಇದೆ. ಚಪ್ಪಾಳೆಯಲ್ಲೂ ಶಿಸ್ತನ್ನು ಕಲಿಸಿದ್ದು ಯಾವುದಾದ್ರೂ ಯೋಜನೆ ಮತ್ತು ದೇವಸ್ಥಾನ ಇದ್ರೆ ಅದು ನಮ್ಮ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ದೇವಸ್ಥಾನ ಅಂತ ನಾವು ಹೆಮ್ಮೆಯಿಂದ ಹೇಳಬೇಕು. ನೆನಪಿಡಿ, ಬಹಳ ದೊಡ್ಡ ಸಾಮ್ರಾಜ್ಯ ಅದು. ಒಬ್ಬ ವ್ಯಕ್ತಿ ಅಷ್ಟು ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟಿ ಸರಿಸುಮಾರು ಲಕ್ಷ ಜನರ ಬದುಕನ್ನು ಬೆಳಗಿಸಿ ಮನೆಗಳಲ್ಲಿ ದೀಪಗಳನ್ನ ಇಟ್ಟು ನಾವು ಅನ್ನ ತಿನ್ನುವಾಗ ಅವರು ಹೆಸರು ಹೇಳುವಾಗಲೂ ನಮ್ಮ ಹಿರಿಯರು ತೆಗೆದು ನಮ್ಮ ಮುಖಕ್ಕೆ ಬಡ್ದದ್ದು ನಮ್ಗೆ ನೆನಪಿದೆ. ಧರ್ಮಸ್ಥಳದ ಪುದರ್ನ ಮಡೆಬಾಯಿದು ಪಂಡ್ರೆಗೆ ಬಲ್ಲಿ ಅಂತ ನಮ್ಮ ಹಿರಿಯರು ಹೇಳಿದ್ದು ನಮಗೆ ನೆನಪಿದೆ. ಹೆಸರು ತೆಗಿಲಿಕ್ಕೆ ನಾವು ಮೇಲೆ ಕೆಳಗೆ ನೋಡುವಾಗ ಸಿಕ್ಕ ವೇದಿಕೆಯಲ್ಲಿ ಆ ಹೆಸರನ್ನ ತೆಗೆದು ಬೇಡದ ಪದಗಳನ್ನ ಬಳಸುವಾಗ ನಮಗಾದ ನೋವು ಇನ್ನದು ಹೋಗ್ಲಿಕ್ಕೆ ಮಾಸ್ಲಿಕ್ಕೆ ಅವಕಾಶನೇ ಇಲ್ಲ. ಅಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದ ಪುಣ್ಯಾತ್ಮನಾಥ, ಅವರನ್ನ ನಾವೆಲ್ಲ ಒಕ್ಕೊರಲಿಂದ ಕದ್ದತೆ ಕಾವಂದರು ಆರು ಕಾಪುನಾರು, ಅವರು ನಮ್ಮನ್ನ ಕಾಪಾಡುವವರು ಅಂತ ನಡೆದಾಡುವ ಮಂಜುನಾಥನಿಗೆ ಬೇಡದ ವಿಚಾರಗಳು ಬಂದಾಗ ಅದನ್ನ ಬದಿಗೊತ್ತಿ ಇವತ್ತು ಮಳೆಯ ಮೇಲೆ ಮಳೆ ಬಂದಾಗಿಯೂ ಎಲ್ಲೆಲ್ಲೂ ಓಡದೆ ಮತ್ತೆ ಹೀಗೆ ಒಕ್ಕೊರಲಿಂದ ನಾವು ಸೇರಿದ್ದೀಯಲ್ಲ. ಕಡಬದ ಜನರೇ, ನೀವು ಉತ್ತರ ಕೊಟ್ಟಿದ್ದೀರಿ ಅಂತವರಿಗೆ ನೀವು ಉತ್ತರ ಕೊಟ್ಟಿದ್ದೀರಿ. ಅನೇಕ ನಾಟಕಗಳಾದದ್ದು ನಮ್ಮ ಕಣ್ಣ ಮುಂದೆ ಇದೆ. ಅದನ್ನ ಸನ್ಮಾನ್ಯ ಮಾಜಿ ಸಂಸದರು ನಮ್ಮ ಮುಂದೆ ಅದನ್ನ ಬಿಡಿಸಿ ಹೇಳಿದ್ರು. ಅದನ್ನ ಮತ್ತೆ ತಿಳಿಸ್ಲಿಕ್ಕೆ ನಾನು ಹೋಗೋದಿಲ್ಲ. ಆದ್ರೆ ಭಜನೆಗಳನ್ನ ಇವತ್ತು ಮನೆಗಳಲ್ಲಿ ಮಾಡಿ ಪುನೀತ ಭಜನೆಗಳನ್ನ ನಮಗೆ ಕಲಿಸಿದ್ದ ಈ ಯೋಜನೆ ಇದೆಯಲ್ಲ, ನಮಗೆ ಸಂಸ್ಕಾರ ಕೊಟ್ಟಿತ್ತು. ಕನ್ನಡಿಗರೇ, ನನಗೆ ಈ ತುಳುವ ನಾಡಿನ ನಿಮಗೊಂದು ಸಂದೇಶ ಕೊಡ್ಲಿಕ್ಕಿದೆ. ಸತತವಾಗಿ ದೇವಸ್ಥಾನಗಳ ಮೇಲೆ ಇಲ್ಲ ಸಲ್ಲದ ಷಡ್ಯಂತರಗಳನ್ನ ಮಾಡಿ ನಮ್ಮ ಹಿಂದೂ ಧರ್ಮದ ಮೇಲೆ ದಾಳಿಯನ್ನ ಮಾಡ್ಲಿಕ್ಕೆ ಬಂದಿರೋ ಎಡಪಂಥೀಯರೇ, ನಿಮಗೂ ಒಂದು ಸಂದೇಶವಿದೆ. ಇದು ಕೇರಳ ಅಲ್ಲ, ಇದು ಹಿಂದೂ ಧರ್ಮವನ್ನ ಬಲವಾಗಿ ನಂಬಿರುವ ಕರ್ನಾಟಕ. ಅದರಲ್ಲೂ ಹಿಂದೂ ಧರ್ಮವನ್ನ ಅಲ್ಲಾಡಿಸ್ಲಿಕ್ಕೆ ಆಗದ ಇರುವ
ಹೆಣ್ಣು ಮಕ್ಕಳಲ್ಲ. ನಮ್ಮ ಹಿಂದೂ ಧರ್ಮದ ವಿಚಾರಕ್ಕೆ ಬಂದಾಗ, ನಮ್ಮ ದೇವಸ್ಥಾನದ ವಿಚಾರಕ್ಕೆ ಬಂದಾಗ ಕಟಿಬದ್ಧರಾಗಿ ರಾಣಿ ಅಬ್ಬಕ್ಕನಂತೆ ಕಚ್ಚೆ ಹಿಡಿದು ಖಡ್ಗವನ್ನ ಹಿಡಿಲಿಕ್ಕೂ ಇಲ್ಲಿ ಹೆಣ್ಣು ಮಕ್ಕಳಿಗೆ ಗೊತ್ತಿದೆ ಎನ್ನುವ ಸಂದೇಶವನ್ನ ನಾನು ಈ ವೇದಿಕೆಯಿಂದ ನಿಮಗೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ರಾಣಿ ಅಬ್ಬಕ್ಕ ಇದೇ ತುಳುವ ನಾಡನ್ನ ಸತತ 40 ದಶಕಗಳ ಕಾಲ ಭದ್ರವಾಗಿ ಇಟ್ಟಿದ್ಲು. ಆಕೆಯ ಗಂಡ ಮತ್ತು ಸೋದರ ಮಾವನೇ ಆಕೆಯ ಎದುರು ನಿಂತದ್ದು ಆಕೆ ಕಡೆಗಾಲದಲ್ಲಿ ಗೊತ್ತಾದದ್ದು. ಅರ್ಥಾತ್ ವೀರ ಸಾವರ್ಕರ್ಜಿ ಒಂದು ಮಾತನ್ನ ಹೇಳಿದ್ರು, ಹಿಂದೂ ಧರ್ಮಕ್ಕೆ ಅಪಾಯವಿದೆ, ಹಿಂದೂ ಧರ್ಮಕ್ಕೆ ಆಪತ್ತಿದೆ, ಅದು ಅನ್ಯ ಧರ್ಮೀಯರಿಂದಲೋ ಅನ್ಯ ಮತೀಯರಿಂದಲೋ ಅಲ್ಲ. ಹಿಂದೂ ಧರ್ಮಕ್ಕೆ ಬಹಳ ದೊಡ್ಡ ಆಪತ್ತಿರುವುದು ಹಿಂದೂ ಧರ್ಮದಲ್ಲೇ ಹುಟ್ಟಿ ಅಧರ್ಮೀಯರಿಗೆ ಸಪೋರ್ಟ್ ಅನ್ನ ಅಥವಾ ಪ್ರೋತ್ಸಾಹವನ್ನ ಕೊಡುವ ಹಿಂದೂಗಳನ್ನ ನಂಬೇಡಿ ಅಂತ ಸಾವರ್ಕರ್ಜಿ ಯಾವತ್ತು ಹೇಳಿದ್ರು. ಅದು ಸತ್ಯ ಆಗ್ತಾ ಇದೆ. ಒಂದು ಹೆಣ್ಣು ಮಗು ಅತ್ಯಾಚಾರಕ್ಕೊಳಗಾಗಿ ಆ ರೀತಿಯ ಮರಣವನ್ನು ಹೊಂದಿದಾಗ ಹೋರಾಟಗಳು ನಡೀಬೇಕು ಅಂತ ಅನೇಕ ಹೋರಾಟಗಳಲ್ಲಿ ನಾನು ಭಾಗವಹಿಸಿದ್ದೇನೆ, ಭಾಗವಹಿಸ್ತಾನೂ ಇದ್ದೇನೆ. ನನ್ನ ವಿದ್ಯಾರ್ಥಿ ಜೀವನದಲ್ಲಿ ABVP ನಾನು ಶುರು ಮಾಡಿದ್ದು ಇವತ್ತಿನವರೆಗೂ ಅಂತ ಹೋರಾಟವನ್ನು ನಾನು ನಿಲ್ಲಿಸಿಲ್ಲ, ನಾನು ನಿಲ್ಲಿಸೋದು ಇಲ್ಲ. ಆದರೆ ಹೋರಾಟ ಯಾವತ್ತು ಹಾಗೆ ತಪ್ಪಬಾರ್ದು. ಹೋರಾಟದಲ್ಲಿ ಮಾತಾಡುವ ಮಾತುಗಳು ಯಾವತ್ತು ನಮ್ಮ ಮನಸ್ಸಿಗೆ ಅಯ್ಯೋ ಅನ್ನುವ ಭಾವನೆ ಬರಬೇಕೇ ಹೊರತು ಅಬ್ಬಾ ಇದೆಂತ ಮಾತು ಮಾರೆ, ಇದನ್ನ ಕೇಳಿಕಾಗೋದಿಲ್ವಲ್ಲ ಅನ್ನುವ ಅಸಭ್ಯವಾದ ಶಬ್ದಗಳು ನಮ್ಮ ಕಿವಿಗದು ಬೀಳಬಾರ್ದು. ಈ ಫೇಸ್ಬುಕ್ಗಳಲ್ಲಿ, ಇನ್ಸ್ಟಾಗ್ರಾಮ್ಗಳಲ್ಲಿ ಎಷ್ಟು ಅವ್ಯಾಚ್ಯವಾಗಿ ಕಮೆಂಟ್ಗಳನ್ನ, ಪೋಸ್ಟ್ಗಳನ್ನ ಹಾಕ್ತಾರೆ ಅಂದ್ರೆ ನನಗದು ಎರಡೂ ಕಡೆಯವರಿಗೆ ಹೇಳ್ಬೇಕು ಮಾರೆ, ಎರಡೂ ಕಡೆಯವರಿಗೆ ಹೇಳ್ಬೇಕು. ಯಾಕಂದ್ರೆ ಅದು ಈ ಕಡೆ ಇರ್ಲಿ ಆ ಕಡೆ ಇರ್ಲಿ, ನನಗೆ ಅದರಲ್ಲಿ ಭೇದ ಭಾವ ಇಲ್ಲ. ಎಲ್ಲಾ ಹೆಣ್ಮಕ್ಳು ಒಂದೇ ರೀತಿ, ಎಲ್ಲರೂ ಒಂದೇ ರೀತಿ. ನಾನೀಗ ಮಾತಾಡಿದ್ನೋ ನೀವು ನೇರ ನನ್ನ ತೇಜೋವಧೆ ಮಾಡಿ, ನನಗದರ ಬೇಸರ ಇಲ್ಲ. ಅದು ಬಿಟ್ಟು ನಮ್ಮ ಮನೆಯವರು, ನಮ್ಮ ಅಕ್ಕನಿರು, ನಮ್ಮ ಇಡೀ ಮನೆಯವರನ್ನೆಲ್ಲ ತಂದು ಅವರ ಬಗ್ಗೆ ತುಚ್ಛವಾಗಿ ಮಾತಾಡೋದಿದೆಯಲ್ಲ, ಅದು ನನಗಂತಲ್ಲ, ಈ ವೇದಿಕೆಯಲ್ಲಿ ಕೂತವರು ಇದರ ಬಗ್ಗೆ ಮಾತಾಡುವ ಅನೇಕ ಮಂದಿಗೆ ಅದು ಬಹಳಷ್ಟು ಬೇಸರ ತರಿಸ್ತದೆ. ಅದು ಬಿಟ್ರೆ ನಮ್ಮ ವೈಯಕ್ತಿಕ ವಿಚಾರಗಳನ್ನ ಹೇಳಿಕ್ ಬಿಡಿ. ಆ ವಿಚಾರಗಳನ್ನ ಆತ ಹೇಳ್ತಾನೆ, ಸರಿಯಾಗಿ ಹೇಳಿದ್ರೆ ಮಾತ್ರ. ಹೇಳಿದಾಗ ಅದರಲ್ಲಿ ಸರಿ ಇದೆಯೋ ತಪ್ಪಿದೆಯೋ ಅನ್ನೋ ತುಲನೆಯನ್ನ ನಾವು ಮಾಡೋಣ. ಅದು ಬಿಟ್ಟು ಅವರ ಇಡೀ ಸಂಸಾರವನ್ನ ಬೀದಿಗಿಳಿಯುವಂತ ಕೆಲಸವನ್ನ ಯಾರು ಮಾಡ್ಲಿಕ್ಕೆ ಹೋಗ್ಬೇಡಿ. ಒಂದು ಸ್ವಾಭಿಮಾನದ ಬದುಕನ್ನು ಕೊಟ್ಟಂತಹ ಈ ಧರ್ಮಸ್ಥಳ ಯೋಜನೆ ಬಗ್ಗೆ ಹೆಮ್ಮೆಯನ್ನು ವ್ಯಕ್ತಪಡಿಸಬೇಕು. ಇತ್ತೀಚೆಗೆ ಒಬ್ಬ ಇನ್ಸ್ಟಾಗ್ರಾಮ್ನ ಒಬ್ಬ ರೀಲ್ಸ್ ಮಾಡುವ, ಅವನ ಹೆಸರು ನಾನು ಮರ್ತೆ ಆಯ್ತು. ನಾನು ಲಾಸ್ಟ್ ಟೈಮ್ ಕೂಡ ಒಂದು ವೇದಿಕೆಯಲ್ಲಿ ಅವನ ಹೆಸರು ಮರ್ತಿದ್ದೆ, ಕಬ್ಜಾ ಅಂತ ಏನೋ ಬರ್ತದೆ. ಆತ ಈ 1-2-3 ದಿನ ಈ ಕ್ಷೇತ್ರದ ಬಗ್ಗೆ ಬಹಳಷ್ಟು ಬೇಡದ ಅವನಿಂದನೆಯ ಮಾತುಗಳನ್ನ ಆಡ್ತಾ ಇದ್ದ. ನಾನು ಅವನ ಬೇರೆ ರೀಲ್ಸ್ಗಳನ್ನೆಲ್ಲ ನೋಡ್ತಿದ್ದೆ. ಒಂದಷ್ಟು ಮಂದಿ ಹುಡುಗರನ್ನೆಲ್ಲ ಸೇರಿಸ್ಕೊಂಡು ಅವ್ರು ಮಾಡ್ತಾ ಇದ್ದ ಎಷ್ಟು ಹೇಸಿಗೆ ರೀಲ್ಸ್ಗಳೆಲ್ಲ ಇತ್ತು. ನಾನು ಹೇಳೋದು, ಇಂಥವರಿಂದ ನಾವು ನ್ಯಾಯವನ್ನ ಹೇಗೆ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಹೇಳಿ? ಬೇಡದ ಮಾತುಗಳನ್ನ ಬೇರೆ ಹುಡುಗಿಯರಿಗೆ ಬೈತಾರೆ. ನಾವು ಅವನು ಯಾರು ಮಾಡಿದ್ದು ಅಂತ ಅವನ ಅಕೌಂಟಿಗೆ ಹೋಗಿ ಮೆಸೆಂಜರಿಗೆ ಹೋದ್ರೆ ಅದು 2020ರಿಂದ ನಮಗೆ ಮೆಸೇಜಸ್ ಇರ್ತದೆ. ಹಾಯ್ ಪ್ಲೀಸ್ ಮೆಸೇಜ್ ಮಾಡಿ, ಪ್ಲೀಸ್ ಮೆಸೇಜ್ ಮಾಡಿ. ಎಷ್ಟು ಹುಡುಗಿಯರು ಬೇಕು, ಎಷ್ಟು ಮಂದಿ ಹುಡುಗಿಯರಿಗೆ ಮೆಸೇಜ್ ಮಾಡಿರ್ತಾರೆ. ಇಂತಹ ಗಂಡಸರಿಂದ ಅಥವಾ ಇಂತಹ ಬೇಡದ ವಿಚಾರಗಳನ್ನ ನಮ್ಮ ಸಮಾಜದಲ್ಲಿ ತುಂಬೋದ್ರಿಂದ ಅವರು ಹೇಗೆ ನ್ಯಾಯವನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಅವಕಾಶ ಇದೆ, ಚಾನ್ಸ್ ಇದೆ ಅಂತ ನಂಗೆ ಗೊತ್ತಿಲ್ಲ. ಒಬ್ಬ ಪುಟ್ಟ ಅಳಿರು ನಾನು, ಆ ಕಾವಂದದ ದೊಡ್ಡ ಸೇವೆ.